ಹಾಗೆ ಚಂದ್ರಗ್ರಹದಿಂದ ಕುಟುಂಬದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೊಂದರೆಗಳಾಗುತ್ತೆ. ಕೌಟುಂಬಿಕವಾಗಿ ಅಣ್ಣ ತಂಗಿ, ಅಣ್ಣ ತಮ್ಮ ಇವರುಗಳ ಜೊತೆಯಲ್ಲಿ ಒಂದು ಒಡನಾಟವು ಕಮ್ಮಿ ಆಗುತ್ತೆ ಈ ವರ್ಷ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಜೀವನವನ್ನು ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ. ಧ್ಯಾನ ಜಪ ತಪಗಳನ್ನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಏನು ನಿಮಗೆ ಇಷ್ಟು ದಿನ ಪ್ರಾಬ್ಲಮ್ನ ಅನುಭವಿಸಿದ್ದೀರಾ, ದುಡ್ಡು ಕಾಸಲ್ಲಿ, ಅದೆಲ್ಲವೂ ಕೂಡ ಶುಕ್ರ ಗ್ರಹ ನಿಮಗೆ ತಂದು ಕೊಡ್ತಾರೆ. ಆದರೆ ಐಷಾರಾಮಿಯ ಜೀವನದ ಕಡೆ ಒಲವನ್ನು ತೋರಿಸ್ಬೇಡಿ. ಹಿತಮಿತವಾಗಿ ಹಣವನ್ನು ಖರ್ಚು ಮಾಡಿ ಈ ವರ್ಷ. ಆದಷ್ಟು ಉಳಿತಾಯದ ಕಡೆ ಗಮನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಹಾಗೆ ರಾಹುವಿನಿಂದ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದ್ದೀರೋ ನಿಮಗೆಲ್ಲರಿಗೂ ಕೂಡ ಅದ್ಭುತವಾದ ವರ್ಷ ಅಂತ ಹೇಳ್ಬೋದು. ಆದರೆ ಮುನ್ನೆಚ್ಚರಿಕೆ, ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಯಾವುದೇ ಪೇಪರ್ಗಳ ಮೇಲೆ ಸೈನ್ ಹಾಕಬೇಕಾದ್ರೆ ಒಂದಲ್ಲ 100 ಸರಿ ಯೋಚನೆ ಮಾಡಿ ಸೈನ್ಗಳನ್ನ ಹಾಕಿ. ಇದರಿಂದ ನಿಮಗೆ ಒತ್ತಡದ ಜೀವನದಿಂದ ಹಾಗೆ ಕೇತುವಿನಿಂದ ನಿಮಗೆ ಒಂಟಿತನದ ಒಂದು ಏನು ಫೀಲ್ ಆಗುತ್ತೆ. ಆದ್ದರಿಂದ ಗುರುವಿನ ಆರಾಧನೆ ಮಾಡೋದ್ರಿಂದ ಕಮ್ಮಿ ಆಗುತ್ತೆ ಆ ಒಂದು ಒತ್ತಡದ ಜೀವನ. ಹಾಗೆ ಈ ವರ್ಷದಲ್ಲಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಇದೆ ಅಂದರೆ ನೋಡಿ, ಯಾರ್ಯಾರು IT ಫೀಲ್ಡಲ್ಲಿ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ವರ್ಷ. ಹಾಗೆ ಕುಂಭರಾಶಿಯವರ ವ್ಯಾಪಾರಸ್ಥರು ಯಾರ್ಯಾರಿದ್ದೀರೋ ಹೊಸ ಒಂದು ಯೋಜನೆಗಳ ಕಡೆ ಗಮನವನ್ನು ಕೊಡಬೇಡಿ. ಇರೋ ಒಂದು ಕೆಲಸವನ್ನು ಮುನ್ನುಗ್ಗಿಸ್ಕೊಂಡು ಹೋಗಿ ಮುನ್ನಡೆಯನ್ನು ಸಾಧಿಸಿ. ಇದರಲ್ಲಿ ಹೊಸ ಕೆಲಸಕ್ಕೆ ಕೈ ಹಾಕ್ಕೊಂಡು ದುಡ್ಡನ್ನು ಹಾಳು ಮಾಡ್ಕೊಳ್ಬೇಡಿ.